ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೇಭ್ಯಶ್ಚ ರಾಹುವೇ ಕೇತವೇ ನಮಃ. ಮೊದಲಿಗೆ ನವಗ್ರಹ ದೇವತೆಗಳಿಗೆ ವಂದಿಸುತ್ತಾ ಎಲ್ಲ ವೀಕ್ಷಕ ಬಾಂಧವರಿಗೆ ಶ್ರೀ ಗುರು ಕಾರುಣ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲ ವೀಕ್ಷಕ ಬಾಂಧವರಿಗೆ ಹೊಸ ವರ್ಷವಾಗಿರ್ತಕ್ಕಂತಹ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಕನ್ಯಾ ರಾಶಿಯ ಹೊಸ ವರ್ಷವಾಗಿರ್ತಕ್ಕಂತಹ ಯುಗಾದಿ ಫಲವನ್ನು ನೋಡೋಣ. ನಾವು ನೀವೆಲ್ಲರೂ ಈ ಒಂದು ಕನ್ಯಾ ರಾಶಿಯ ಈ ವರ್ಷ ರಾಶಿ ಹೇಗಿದೆ, ಫಲಾನುಫಲಗಳು ಹೇಗಿದೆ, ಶನಿ ಹಾಗೂ ಗುರುವಿನ ಅನುಗ್ರಹ ನಮ್ಮ ಮೇಲೆ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಒಂದು ಕನ್ಯಾ ರಾಶಿಯ ಸ್ವಭಾವ, ವ್ಯಕ್ತಿತ್ವ ಹಾಗೂ ಆರೋಗ್ಯ ಇವೆಲ್ಲವನ್ನು ಸಾಧಾರಣವಾಗಿ ನೋಡಿಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಒಂದು ಕನ್ಯಾ ರಾಶಿಯವರು ಪ್ರಾಯೋಗಿಕ ವಿಶ್ಲೇಷಣಾತ್ಮಕ ಶ್ರಮಟಕ್ಕೆ ಮನಸ್ಸು ಹೊಂದಿರುವವರು, ಸೂಕ್ಷ್ಮವಾದ ಚಿಂತನೆ ಮತ್ತು ವಿಶ್ಲೇಷಣಾ ಶಕ್ತಿಯುಳ್ಳವರು, ಶಿಸ್ತು, ಶ್ರದ್ಧೆ ಮತ್ತು ಸಂಪೂರ್ಣತೆ ಒದಗಿಸುವುದು, ಹೆಚ್ಚು ಚಿಂತೆ ಮಾಡುವ ಪ್ರವೃತ್ತಿ, ಋಣಾತ್ಮಕ ಸ್ವಭಾವವನ್ನು ಹೊಂದಿರ್ತಾರೆ. ಯಾವ ಕಾರ್ಯವನ್ನು ಆಲೋಚನೆ ಇಲ್ಲದೆ ಈ ಒಂದು ಕನ್ಯಾ ರಾಶಿಯವರು ಮಾಡುವುದಿಲ್ಲ ಹಾಗೂ ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ವಿಚಾರಿಸಿ ಆ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಹಾಗೂ ಶ್ರದ್ಧೆ, ನಿಯಮ, ಶಿಸ್ತಿನಿಂದ ಜೀವನವನ್ನು ನಡೆಸುವುದು ಇವರಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥದ್ದು. ಅಚಾತುರ್ಯವನ್ನು ಸಹಿಸಿಕೊಳ್ಳಲು ಇಚ್ಛಿಸುವುದಿಲ್ಲ. ಸಮಸ್ಯೆಯನ್ನು ಆಳವಾಗಿ ವಿಶ್ಲೇಷಿಸುವುದು, ಅದರ ಸರಿಯಾದ ಪರಿಹಾರವನ್ನು ಕಂಡುಹಿಡಿಯುವುದು. ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಒಂದು ಸಮಸ್ಯೆಯನ್ನ ಬಹಳ ಆಳವಾಗಿ ಒಂದು ಸಮಸ್ಯೆಯನ್ನ ವಿಶ್ಲೇಷಣೆಯನ್ನ ಮಾಡಿ ಬಗೆಹರಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ. ತಮ್ಮ ಪರಿಸರವನ್ನು ಸದಾಕಾಲವೂ ಕೂಡ ಶುಚಿಯಾಗಿಡಲು ಇಚ್ಛಿಸುತ್ತಾರೆ. ಮನೆಯಾಗಿರಬಹುದು, ಇವರು ಇರ್ತಕ್ಕಂಥ ಸ್ಥಳ ಯಾವುದೇ ಆಗಿರಲಿ, ಆ ಒಂದು ಸ್ಥಳ ಯಾವಾಗಲೂ ಸ್ವಚ್ಛವಾಗಿರಲಿ ಅಂತಕ್ಕಂತಹ ಭಾವನೆಗಳನ್ನ ಹೊಂದಿರ್ತಾರೆ. ಇನ್ನು ಗುರಿಯನ್ನು ಸಾಧಿಸುವಲ್ಲಿ ಅಪಾರ ಶ್ರಮವನ್ನು ಹೊಂದುತ್ತಾರೆ. ಇವರು ಯಾವುದೇ ಒಂದು ತಮ್ಮ ಮನಸ್ಸಿನಲ್ಲಿ ಈ ಕೆಲಸವನ್ನ ಮಾಡಲೇಬೇಕು ಅನ್ಕೊಂಡ್ರೆ ಆ ಒಂದು ಕೆಲಸದಲ್ಲಿ ಬಹಳ ಗಮನವನ್ನು ಹರಿಸಿ ಆ ಒಂದು ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅನಾವಶ್ಯಕ ಭಾವೋದ್ವೇಗದಲ್ಲಿ ತೊಡಗುತ್ತಾರೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಏನಾದರೂ ತೊಡಕು ಉಂಟಾದ್ರೆ, ಸಮಸ್ಯೆಗಳು ಉಂಟಾದ್ರೆ ಬಹಳ ಒಂದು ಭಾವೋದ್ವೇಗದಲ್ಲಿ ಮುಳುಗಿ ಬಿಡ್ತಾರೆ. ಸಮತೋಲನದಿಂದ ನಡೆದುಕೊಳ್ಳುವುದು ಇವರ ಒಂದು ದೃಷ್ಟಿಯಾಗಿರ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ಸ್ನೇಹಿತರೊಂದಿಗೆ ಆಗಿರಬಹುದು, ಸಂಬಂಧಿಕರೊಂದಿಗೆ ಆಗಿರಬಹುದು, ಇನ್ನಿತರ ಯಾರೇ ಒಂದು ವ್ಯಕ್ತಿಗಳ ಹತ್ತಿರ ಒಂದು ಸಮಾನ ಭಾವದಿಂದ ಮಾತನಾಡುವುದು, ಆ ಒಂದು ವ್ಯಕ್ತಿಗಳ ಹತ್ರ ಒಂದು ಸರಿಯಾಗಿ ನಡೆದುಕೊಳ್ಳುವ ಒಂದು ಪ್ರವೃತ್ತಿಯನ್ನ ಹೊಂದಿರುತ್ತಾರೆ. ಹಾಗೂ ಅವರ ಪರಿಶೀಲನೆ ಮತ್ತು ವಿಶ್ಲೇಷಣಾ ಶಕ್ತಿ ಅವರಿಗೆ ಒಮ್ಮೆಲೆ ಒಳ್ಳೆಯದು ಮತ್ತು ತೊಂದರೆಯನ್ನ ತಂದುಕೊಡ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ, ವಿಶ್ಲೇಷಣಾ ಶಕ್ತಿ. ಇವರು ಯಾವ ಒಂದು ವಿಚಾರವನ್ನ ಮಾಡ್ತಾ ಇರ್ತಾರೆ, ಏನನ್ನ ನೋಡ್ತಾ ಇರ್ತಾರೆ, ಆ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಮಾತನಾಡಿ ಆ ಒಂದು ವಿಶ್ಲೇಷಣೆಯಲ್ಲಿ ಇವರು ಒಂದು ತೊಂದರೆಗೆ ಈಡಾಗ್ತಕ್ಕಂಥದ್ದು ಹಾಗೂ ಆ ಒಂದು ವಿಶ್ಲೇಷಣೆಯಿಂದ ಇವರಿಗೆ ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದು. ಅತಿಯಾದ ಚಿಂತೆ ಇವರಿಗೆ ಒತ್ತಡವನ್ನ ತರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ, ಇವರು ಅತಿಯಾಗಿ ಚಿಂತನೆಯನ್ನ ಮಾಡುವುದರಿಂದ, ಅತಿಯಾಗಿ ಚಿಂತಿಸುವುದರಿಂದ ಇವರಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಮೌಲ್ಯಯುತವಾಗಿ ನೋಡುತ್ತಾರೆ. ಇವು ಒಂದು ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಸಂಬಂಧಗಳಿಗೆ ಬಹಳ ಬೆಲೆಯನ್ನ ಕೊಡ್ತಕ್ಕಂಥದ್ದು. ಅದರಲ್ಲಿ ಶಿಷ್ಟಬದ್ಧತೆ ಹೆಚ್ಚು ಇತರರಿಗೆ ಇಷ್ಟ ಆಗ್ತದೆ. ಅದೇ ಒಂದು ಇವರಿಗೆ ಬಹಳ ಸಮಸ್ಯೆಯಾಗಿ ಕಾಡ್ತಕ್ಕಂಥದ್ದು. ಇನ್ನ ಈ ಒಂದು ಕನ್ಯಾ ರಾಶಿಯವರಿಗೆ ಶುಭ ದಿನವನ್ನ ನೋಡುವುದಾದರೆ ಬುಧವಾರ ಮತ್ತು ಶನಿವಾರ ಆಗಿರ್ತಕ್ಕಂಥದ್ದು. ಶುಭರತ್ನವನ್ನು ನೋಡುವುದಾದರೆ ಪಚ್ಚೆ ಅಂತಕ್ಕಂಥದ್ದು. ಶುಭ ಬಣ್ಣವನ್ನು ನೋಡುವುದಾದರೆ ಹಸಿರು ಮತ್ತು ಹಳದಿ ಇರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಕನ್ಯಾ ರಾಶಿಯವರು ಯಾವ ರೀತಿಯಾಗಿ ಇರ್ತಾರಪ್ಪ ಅಂತ ಹೇಳಿದ್ರೆ,
ಅವರ ಹತ್ತಿರ ಯಾವುದೇ ವಿಚಾರವಾಗಲಿ ಉಳಿಯುವುದಿಲ್ಲ. ಇವಾಗ ಏನಪ್ಪಾ ಅಂತಂದ್ರೆ ಮಾತನಾಡುವಾಗ ಬಹಳ ಸರಳವಾಗಿ ಯಾರಿಗೇ ಆಗಲಿ ತಮ್ಮ ಹತ್ರ ಇರ್ತಕ್ಕಂತಹ ಎಲ್ಲ ವಿಚಾರಗಳನ್ನ ಹಂಚಿಕೊಳ್ತಕ್ಕಂಥದ್ದು, ಯಾವುದೇ ಗುಟ್ಟುಗಳನ್ನು ಸಹಿತ ತಮ್ಮ ಹತ್ರ ಇಟ್ಟುಕೊಳ್ಳುವುದು ಇವರಿಗೆ ಆಗುವುದಿಲ್ಲ. ಆ ಕಾರಣದಿಂದಾಗಿ ಕನ್ಯಾ ರಾಶಿಯವರು ಬಹಳ ಮೋಸಕ್ಕೆ ಈಡಾಗ್ತಾರೆ. ಅದಕ್ಕೋಸ್ಕರವಾಗಿ ಕನ್ಯಾ ರಾಶಿಯವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಒಂದು ಇಷ್ಟಾರ್ಥಗಳನ್ನ ತಮ್ಮಲ್ಲಿ ಬಚ್ಚಿಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಹಾಗಂತ ಎಲ್ಲವನ್ನೂ ಅಲ್ಲ, ಒಂದಿಷ್ಟು ಗುಟ್ಟುಗಳನ್ನ ತಾವು ಹಂಚಿಕೊಳ್ಳುವುದರಿಂದ ನಿಮಗೆ ಬಹಳಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಆ ಕಾರಣದಿಂದಾಗಿ ನಿಮ್ಮ ಆ ಒಂದು ಗುಟ್ಟುಗಳನ್ನ ಒಳ್ಳೆ ರೀತಿಯಾಗಿ ಬಳಸಿಕೊಳ್ಳುವುದು ಉತ್ತಮವಾಗಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ನೀವೆಲ್ಲರೂ ಕೂಡ ವರ್ಷ ಭವಿಷ್ಯವನ್ನ ನೋಡೋಣ. ಕನ್ಯಾ ರಾಶಿಯವರಿಗೆ ಗುರು ಮತ್ತು ಶನಿಯ ಸಂಚಾರಕ್ಕೆ ಬಹಳ ಮಹತ್ವವನ್ನು ಕೊಡಲಾಗುತ್ತದೆ. ಶನಿ ಮೊದಲನೆಯದಾಗಿ ಶನಿ 29ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಶುಭ 6ನೇ ಮನೆಯಲ್ಲಿರುವ ಶನಿ ಈಗ ಒಂದು ರೀತಿಯಾಗಿ ಪ್ರಭಾವ ತೋರುತ್ತಾನೆ ಹಾಗೂ ಸಪ್ತಮ ಸ್ಥಾನದಲ್ಲಿ ತಟಸ್ಥನಾಗಿರುತ್ತಾನೆ. ಇನ್ನು ರಾಹು ಮತ್ತು ಕೇತುಗಳು ಕ್ರಮವಾಗಿ ರಾಹು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಕೇತುವು 12ನೇ ಮನೆಯಲ್ಲಿ ಸಂಚಾರ ಮಾಡುವವನು. ರಾಹು ಮತ್ತು ಕೇತು ಸಂಚಾರವು ಇತ್ತ ಶುಭ ಫಲವೂ ಅಲ್ಲ, ಇತ್ತ ಅಶುಭ ಫಲವೂ ಅಲ್ಲ. ಏನ್ಪಾ ಅಂತಂದ್ರೆ ಈ ರಾಹು ಮತ್ತು ಕೇತುಗಳು ಏನ್ಪಾ ಅಂತಂದ್ರೆ ಶುಭ ಫಲವನ್ನು ಕೊಡುವುದಿಲ್ಲ, ಅಶುಭ ಫಲಗಳನ್ನು ಕೊಡುವುದಿಲ್ಲ. ಇಲ್ಲಿ ರಾಹು ಮಾತ್ರ ಶುಭ ಫಲವನ್ನ ಕೊಡ್ತಕ್ಕಂಥದ್ದು. ಕೇತು ಸ್ಥಾನದ ಆಧಾರದ ಮೇಲೆ ಚಂದ್ರ ಒಳ್ಳೆಯ ದೃಷ್ಟಿಯನ್ನ ತೋರ್ತಾ ಇದ್ರೆ ಒಳ್ಳೆಯ ಫಲಗಳನ್ನ ಕೊಡ್ತಕ್ಕಂಥದ್ದು. ಇನ್ನ ಚಂದ್ರನು ಕೆಟ್ಟ ದೃಷ್ಟಿಯನ್ನ ತೋರ್ತಾ ಇದ್ರೆ, ಒಂದು ಕೆಟ್ಟ ಸ್ಥಾನದಲ್ಲಿ ಇದ್ರೆ, ಕೆಟ್ಟ ಗ್ರಹಗಳು ಕೂಡ ಇದ್ರೆ ಒಂದು ಕೆಟ್ಟ ಫಲಗಳನ್ನ ಕೊಡ್ತಕ್ಕಂಥದ್ದು. ರಾಹು ಮತ್ತು ಕೇತು ಎರಡು ಗ್ರಹಗಳು ಕೂಡ ಒಳ್ಳೆಯ ಗ್ರಹಗಳು ಕೂಡ ಸ್ನೇಹವಿದ್ದರೆ ಒಳ್ಳೆಯ ಫಲಗಳನ್ನೇ ಕೊಡ್ತಕ್ಕಂಥದ್ದು. ಇನ್ನ ಕೆಟ್ಟ ಗ್ರಹಗಳ ಸ್ನೇಹವಿದ್ದರೆ ಕೆಟ್ಟ ಫಲಗಳನ್ನ ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೇತು 12ನೇ ಮನೆಯಲ್ಲಿ ಇರುವುದರಿಂದ ಅಪಾರವಾದ ಜ್ಞಾನ ಮತ್ತು ವೈರಾಗ್ಯವನ್ನು ಕೊಡ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಕೇತು 12ನೇ ಮನೆಯಲ್ಲಿ ಇರುವುದರಿಂದ ಈ ಒಂದು ಕನ್ಯಾ ರಾಶಿಯವರಿಗೆ ಜ್ಞಾನದಲ್ಲಿ ಬಹಳ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನ ವೈರಾಗ್ಯವೂ ಕೂಡ ಮೂಡ್ತಕ್ಕಂಥದ್ದು. ಏನು ಮಾಡಿದರೂ ಕೂಡ ಏನು ಆಗ್ತಾ ಇಲ್ಲ ಅಂತಕ್ಕಂತಹ ಸಮಸ್ಯೆಗಳಿಂದ ವೈರಾಗ್ಯವು ಬರ್ತಕ್ಕಂಥದ್ದು. ಇನ್ನು ಗುರು ನೋಡುವುದಾದರೆ 10ನೇ ಮನೆ ಕರ್ಮಸ್ಥಾನದಲ್ಲಿ ಗುರುಬಲ ಕೊಡ್ತಾ ಇದ್ದಾನೆ. ಶನಿಯು ತಟಸ್ಥ ಗುರುಬಲ, ರಾಹು ಬಲವಿದೆ, ಕೇತು ಪರವಾಗಿಲ್ಲ. ಇಂಥ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಫಲಗಳು ಅಂತ ನೋಡುವುದಾದರೆ ವೃತ್ತಿ ರಂಗದಲ್ಲಿ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ಇನ್ನ ವೃತ್ತಿ ವಿಚಾರದಲ್ಲಿ ಬಂದ್ರೆ ಈ ಒಂದು ಯಾವುದೇ ಒಂದು ನೀವು ವೃತ್ತಿಯಲ್ಲಿ ಇದ್ರೂ ಕೂಡ ಆ ಒಂದು ವೃತ್ತಿಯಲ್ಲಿ ನಿಮಗೆ ಯಶಸ್ಸು ಬಹಳ ಬೇಗನೆ ಸಿಗ್ತಕ್ಕಂಥದ್ದು. ಇನ್ನ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತಕ್ಕಂಥದ್ದು. ಗ್ರಹಗಳ ಚಲನೆಯಿಂದ ಶುಭ ಆಗ್ತಕ್ಕಂಥದ್ದು. ಈ ಒಂದು ಎಲ್ಲ ಗ್ರಹಗಳು ಸಂಚಲನ ಆಗ್ತಾ ಇದೆ ಅಲ್ಲ, ಈ ಒಂದು ಗ್ರಹಗಳ ಚಲನೆ ವಲನಗಳಿಂದ ನಿಮಗೆ ಒಂದು ಶುಭ ಫಲ ಸಿಗ್ತಕ್ಕಂಥದ್ದು. ಕಠಿಣ ಪರಿಶ್ರಮದಿಂದ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಬಹಳ ಸುಖವಾಗಿ ಸುಗಮವಾಗಿ ಸಾಕ್ತಕ್ಕಂಥದ್ದು. ಇನ್ನ ನಿರುದ್ಯೋಗಿಗಳಿಗೆ ಈ ವರ್ಷ ಒಳ್ಳೆಯ ಉದ್ಯೋಗಗಳು ಸಿಗ್ತಕ್ಕಂಥದ್ದು. ನೀವು ಇಷ್ಟಪಟ್ಟಿರ್ತಕ್ಕಂತಹ ಒಳ್ಳೆಯ ಉದ್ಯೋಗಗಳು ನಿಮಗೆ ಲಭಿಸ್ತಕ್ಕಂಥದ್ದು. ಇನ್ನ ಉದ್ಯೋಗದಲ್ಲಿ ಇರುವವರಿಗೆ ಹೆಚ್ಚಿನ ಒಂದು ಲಾಭವಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಹೊಸದಾಗಿ ಪ್ರಾರಂಭ ಮಾಡುವವರಿಗೆ, ಉದ್ಯೋಗವನ್ನ ಹೊಸದಾಗಿ ಪ್ರಾರಂಭ ಮಾಡುವವರಿಗೆ ಒಳ್ಳೆಯ ದಿನವೇ ಅಂತ ಹೇಳ್ತಕ್ಕಂಥದ್ದು. ಈ ಒಂದು ವರ್ಷ ಯಾರು ಈ ಒಂದು ಕನ್ಯಾ ರಾಶಿಯವರು ಒಂದು ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡ್ತಾರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ಈ ಒಂದು ಕನ್ಯಾ ರಾಶಿಯವರಿಗೆ ಅಜೀರ್ಣ ಸಮಸ್ಯೆ, ಚತುರ್ಬಂದಿ ಸಮಸ್ಯೆಗಳು ಕಾಣಿಸಿಕೊಳ್ತಕ್ಕಂಥದ್ದು. ಈ ಒಂದು ಕನ್ಯಾ ರಾಶಿಯವರು ಆರೋಗ್ಯದಲ್ಲಿ ಹಿತಮಿತ ಆಹಾರ ಮತ್ತು ಯೋಗ ಧ್ಯಾನವನ್ನ ಮಾಡುವುದರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇನ್ನ ಅವಿವಾಹಿತರಿಗೆ ಬಹಳ ಸಮಸ್ಯೆಯಾಗಿ ಕಾಡ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಇನ್ನು ಯಾರಿಗೆ ಮದುವೆ ಇರುವುದಿಲ್ಲವೇ ಅವರಿಗೆ ಒಂದು ಬಹಳ ಚಿಂತೆ ಕಾಡ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ
ಪ್ರೇಮದಲ್ಲಿ ಬಿದ್ದಿದ್ರೆ ಅವರಿಗೆ ಒಂದು ಬಹಳ ಸಮಸ್ಯೆ ಆಗ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ವಿವಾಹ ಮುಂದೂಡಿದ್ರೆ ಬಹಳ ಒಳ್ಳೆಯದಂತ ಹೇಳ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ವರ್ಷ ಈ ಒಂದು ವಿವಾಹದಲ್ಲಿ ಬಹಳ ತೊಂದರೆಗಳು ಬರ್ತಕ್ಕಂಥದ್ದು. ಪ್ರೇಮಿಗಳು ಆತರ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಗುರು ಹಿರಿಯರಿಗೆ ಒಪ್ಪಿಸಿ ಗುರು ಹಿರಿಯರು ನಿರ್ಧಾರ ಕೊಟ್ರೆ, ಗುರು ಹಿರಿಯರು ಮನೆಯಲ್ಲಿ ಒಪ್ಪಿಕೊಂಡ್ರೆ ಮದುವೆಯನ್ನ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತಕ್ಕಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡುವುದರೆ ಸ್ವಲ್ಪ ಸಮಸ್ಯೆಗಳು ಕಾಣ್ತಕ್ಕಂಥದ್ದು. ಹೂಡಿಕೆ ವಿಚಾರದಲ್ಲಿ ಹೂಡಿಕೆ ಮಾಡುವುದ್ರೆ ಬಹಳ ನಷ್ಟವಾಗ್ತಕ್ಕಂಥದ್ದು. ಕುಟುಂಬದ ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ಸವಾಲುಗಳು ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕುಟುಂಬದ ವಿಚಾರದಲ್ಲಿ ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ಅಣ್ಣ ಆಗಿರ್ಬೋದು, ತಮ್ಮವಾಗಿರ್ಬೋದು, ಎಲ್ಲರೂ ಕೂಡ ಸಹಿತ ಒಂದು ಏನಾಗ್ತದಪ್ಪ ಅಂತ ಹೇಳಿದ್ರೆ ಸಮಸ್ಯೆಗಳು ಸೃಷ್ಟಿಯಾಗಿ ಬರ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂದ್ರೆ ಈ ಒಂದು ಕನ್ಯಾ ರಾಶಿಯವರು ಬಹಳ ಮನಸ್ಸಿನಲ್ಲಿ ಮೃದುವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರವನ್ನ ಬಹಳ ಆಳವಾಗಿ ನೋಡುವುದರಿಂದ ಈ ಒಂದು ಕುಟುಂಬದವರು ಯಾರೇ ಏನಾದ್ರೂ ಕೂಡ ಆ ಒಂದು ವಿಚಾರದಲ್ಲಿ ಬಹಳ ಚಿಂತೆಯನ್ನ ಮಾಡ್ತಕ್ಕಂಥದ್ದು, ಬಹಳ ವಿಚಾರವನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಒಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿ ಬರ್ತದೆ. ಏನಕ್ಕೋಸ್ಕರ ಅಂದ್ರೆ ಈ ವರ್ಷ ನಿಮಗೆ ಒಂದು ಸ್ಪರ್ಧೆಯಲ್ಲಿ ಹಾಗೂ ಸ್ನೇಹಿತರಿಂದ ಒಂದಿಷ್ಟು ತೊಂದರೆಗಳು ಬರ್ತಕ್ಕಂಥದ್ದು. ಅದಕ್ಕಾಗಿ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾಭ್ಯಾಸದ ಕಡೆ ಬಹಳ ಗಮನವನ್ನು ಹರಿಸಿ ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ದೂರವಿರುವುದು ಒಳ್ಳೆಯದು. ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು ಅಂತೇನಲ್ಲ, ಭಾಗವಹಿಸಿದ್ರು ಕೂಡ ನಿಮ್ಮ ಒಂದು ಆರೋಗ್ಯದ ಕಡೆ ಹಾಗೂ ನಿಮ್ಮ ಒಂದು ವಿದ್ಯಾಭ್ಯಾಸದ ಕಡೆ ಬಹಳ ಗಮನವನ್ನ ಹರಿಸ್ತಕ್ಕಂಥದ್ದು. ಇನ್ನ ಆಸ್ತಿ ವಿಚಾರದಲ್ಲಿ ನೋಡುವುದಾದರೆ ಪಿತ್ರಾರ್ಜಿತ ಆಸ್ತಿಯಿಂದ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು. ಈ ಒಂದು ವರ್ಷ ಹೊಸ ಆಸ್ತಿಯನ್ನು ಖರೀದಿ ಮಾಡುವುದು ಅತ್ಯಂತ ಒಳ್ಳೆಯದಲ್ಲ. ಇನ್ನ ವಿಚಾರ ನೋಡುವುದಾದರೆ ನೆರೆ ಹೊರೆಯವರಿಂದ ಸಮಸ್ಯೆಗಳು ಸೃಷ್ಟಿಯಾಗ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯ ಆಜು ಬಾಜುದವರಿಂದ ನಿಮಗೆ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು. ಅದೇ ರೀತಿ ಇದಾಗ್ತದೆ. ಏನಪ್ಪಾ ಅಂತಂದ್ರೆ ಈ ವರ್ಷ ನಿಮಗೆ ಒಂದು ರಾಹು ಮತ್ತು ಕೇತುವಿನ ದೃಷ್ಟಿ ಅತ್ಯಂತ ಒಳ್ಳೆಯದು ಇಲ್ಲ, ಅತ್ಯಂತ ಕೆಟ್ಟದ್ದು ಇಲ್ಲ. ಆ ಕಾರಣದಾಗಿ ಮಿಶ್ರ ಫಲಗಳು ಸಿಗ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಈ ವರ್ಷ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ಗುರು ಹಾಗೂ ಶನಿಯ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು.